ಒಂದು ಹೆಣ್ಣಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಅದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಒಬ್ಬ ವ್ಯಕ್ತಿ ಕೆಟ್ಟತನವನ್ನ ಮಾಡಿದಾಗ ಅವನು ಪ್ರಾಯಶ್ಚಿತ್ತವಾಗಿ ಏನ್ ಮಾಡ್ಕೋತಾನೆ ಅನ್ನೋದು ಕೂಡ ಆ ಫೀಲಿಂಗ್ಸ್, ಗಿಲ್ಟಿ ಫೀಲಿಂಗ್ಸ್ ಏನಿದೆಯಲ್ಲ ಅದು ಹೀರೋ ಆಗಿ ತುಂಬಾ ಚೆನ್ನಾಗಿ ಯಶ್ ಅವರು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಫಿಲ್ಮು. ಸೊ ಯಶ್ ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಕನ್ನಡದ ಹುಡುಗರು ಬೆಳೆದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೂಪರ್ ಆಗಿದೆ. ಬಾಸ್ 4 ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ಬಂದವ್ರೆ, ಸಕ್ಕದಾಗಿದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಡಬಲ್ ಪಾರ್ಟ್ ಫಸ್ಟ್ ಟೈಮ್ ನಮ್ಮ ಬಾಸ್ ಮಾಡ್ತಿರೋದು. ಸೂಪರ್ ಆಗಿದೆ. ನಮ್ಮ ಬಾಸ್ ಯಾವತ್ತಿದ್ರು ರಾಕಿಂಗ್ ಸ್ಟಾರ್, ನ್ಯಾಷನಲ್ ಸ್ಟಾರ್. ಸೂಪರ್ ಸಕ್ಕದಾಗಿದೆ ಮೂವಿ. ಸೂಪರ್ ಆಗಿದೆ ನೋಡಿ. ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್. ಭಾಗ 2 ತೆಗಿಬೇಕು ಅವರು. ಮಸ್ತಾಗಿದೆ, ಚೆನ್ನಾಗಿದೆ ಅಕ್ಕ. ಚೆನ್ನಾಗಿದೆ, ಆವರೇಜ್ ಇದೆ ಅಷ್ಟೇ ಮೂವಿ. ಚೆನ್ನಾಗಿದೆ, ಅವ್ರಿಗೆ ಅರ್ಥ ಆದಂಗೆ ಐತೆ ಫಿಲಮ್. ಚೆನ್ನಾಗಿದೆ. ನಾವೇನ್ ಅನ್ಕೊಂಡ್ವಿ, ಸ್ವಲ್ಪ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾಡ್ತಾ ಇದಾರೆ ಅಂತ ಏನೋ ಅನ್ಕೊಂಡ್ವಿ. ಬಟ್ ಇಲ್ಲೇನಾಯ್ತು ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಹೋದ್ಮೇಲೆ ಸುಮ್ನೆ ಸೆಕೆಂಡ್ ಹಾಫ್ ನೋಡ್ಲೇಬಾರ್ದಿತ್ತು ಅಂತ ಅನ್ಸ್ತು ನಮ್ಗೆ. ಬಟ್ ಆಕ್ಚುಲಿ ಇದು ಜೆನ್ಯೂನ್ ಆಗಿ ಹೇಳ್ತಾ ಇರೋದು. ಬೀಯಿಂಗ್ ಎಸ್ ಫ್ಯಾನ್ ನಾವು ಕೂಡ, ಇಲ್ಲ ಅಂತ ಅಲ್ಲ. ಬಟ್ ಏನಂದ್ರೆ ಮೇ ಬಿ ಡೈರೆಕ್ಟರ್ ಇಶ್ಯೂ ಇರ್ಬೋದು ಏನೋ. ಸೊ ಇಲ್ಲಿ ನಮ್ಗೇನಂದ್ರೆ, ಸೊ ಈ ಟಾಕ್ಸಿಕ್ ಅಂದ್ರೆ ನಾವು ಒಂಥರ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಾಯ್ತು. ಸೊ ಆ ಎಕ್ಸ್ಪೆಕ್ಟೇಷನ್, ಸೊ ಬೀಯಿಂಗ್ ನಾನು ಒಂದು ಅಭಿಮಾನಿಯಾಗಿ ನನಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ. ಸಕ್ಕತ್ತಾಗೈತೆ, ನೋಡ್ಬೋದು. ಬೋರಿಂಗ್ ನಿದ್ದೆ ಬರ್ತೈತಿ. ನೋಡ್ಬೋದು. ಸೂಪರ್ ಆಗೈತೆ ಫಿಲಮ್ ಮಾತ್ರ. ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು. ಸೆಕೆಂಡ್ ಹಾಫು ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಬೋರ್ ಅನಿಸ್ತು. ಚೆನ್ನಾಗಿಲ್ಲ ಗುರು, ವೇಸ್ಟ್ ಗುರು. ಒಂದ್ಸಲಿ ನೋಡ್ಬೋದು ಅಷ್ಟೇ, ಒಂದ್ಸತಿ ನೋಡ್ಬೋದು. ಮಂಚ ಮುರಿಯೋಕೊಂಬರಿ. ತುಂಬ ಚೆನ್ನಾಗೈತೆ.